ಇನ್ನು ಮತ್ತೆ ಪೊಲೀಸ್ ಕಸ್ಟಡಿಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ನೀಡಲಾಗಿದೆ. ಸೊ ಈ ಮೂಲಕ ಪೊಲೀಸರು ಏನ್ ಮನವಿಯನ್ನ ಮಾಡ್ಕೊಂಡಿದ್ರಲ್ಲ, ಜೂನ್ 23ರ ತನಕ 9 ದಿನಗಳ ಕಾಲ ನಮ್ಮ ಕಸ್ಟಡಿಗೆ ನೀಡಿ ಅಂತ ಹೇಳಿ ಪೊಲೀಸರು ಮನವಿ ಮಾಡ್ಕೊಂಡಿದ್ರಲ್ಲ, ನ್ಯಾಯಮೂರ್ತಿಗಳು ಅದಕ್ಕೆ ಅಸ್ತು ಎಂಬಂತಾಗಿದೆ. ನ್ಯಾಯಮೂರ್ತಿಗಳು ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಕೊಟ್ಟಿದೆ. ನೀವಿನ್ನೂ ಕೂಡ ವಿಚಾರಣೆ ಮಾಡಬೇಕು ಅನ್ನುವಂತಹ ಸಂದರ್ಭ ಇದ್ರೆ ಖಂಡಿತವಾಗ್ಲೂ ನೀವು ವಿಚಾರಣೆಯನ್ನ ಅವರನ್ನ ಮಾಡಬಹುದು ಅಂತ ಹೇಳಿ ನ್ಯಾಯಮೂರ್ತಿಗಳು ಈಗ ತೀರ್ಪನ್ನ ಕೊಟ್ಟಿದ್ದಾರೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ. ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಈಗ ಆದೇಶವನ್ನ ಕೊಟ್ಟಿದ್ದಾರೆ. 42ನೇ ACMM ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ 9 ದಿನಗಳ ಕಾಲ ಕೇಳಿದ್ರು ಪೊಲೀಸರು. 9 ದಿನ ಕೊಡಬೇಕು, ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ ಅಂತ ಹೇಳಿ, ಅಂದ್ರೆ ಜೂನ್ 23ರ ತನಕ ನೀವು ಕೊಡಿ ಅಂತ ಹೇಳಿ ಈಗ ಆ ಒಂದು ಮನವಿಗೆ ಕೋರ್ಟ್ ಅಸ್ತು ಅಂತ ಹೇಳಿದೆ. ಈಗ ಆರೋಪಿಗಳ ಪರವಾಗಿರುವಂತಹ ವಕೀಲರು ಏನೇ ವಾದವನ್ನ ಮಂಡಿಸಿದ್ರೂ ಕೂಡ ನ್ಯಾಯಮೂರ್ತಿಗಳು ಪರಿಗಣನೆಗೆ ತೆಗೆದುಕೊಂಡಿದ್ದು ಕೇವಲ ಸಾಕ್ಷಿಗಳನ್ನ ಮಾತ್ರ. ಅಲ್ಲಿ ಯಾವುದೇ ಮಾತುಗಳನ್ನು ಆಡಿದ್ರು ನ್ಯಾಯಮೂರ್ತಿಗಳು ಅದನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಪೊಲೀಸರು ಎಲ್ಲ ಎವಿಡೆನ್ಸ್, ಸಾಂದರ್ಭಿಕ ಸಾಕ್ಷಿಗಳಿರಬಹುದು ಅಥವಾ ತಾಂತ್ರಿಕ ಸಾಕ್ಷಿಗಳನ್ನ ಇರಬಹುದು ಅಥವಾ ಈ ಆರೋಪಿಗಳು ಕೊಟ್ಟಂತಹ ಹೇಳಿಕೆಗಳನ್ನ ಇರಬಹುದು, ಎಲ್ಲವನ್ನ ಕೂಲಂಕುಷವಾಗಿ ಚಾಚೂ ತಪ್ಪದೆ ನ್ಯಾಯಮೂರ್ತಿಗಳ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸರ್ಕಾರದ ಪರವಾಗಿ, ಪೊಲೀಸರ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಿದ್ದಾರೆ. ಈ ವಾದವನ್ನ ಆಲಿಸಿದಂತಹ ಕೋರ್ಟ್ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಆದ್ರೆ ಎಷ್ಟು ದಿನಗಳ ಕಾಲ? ಈಗ ಇವ್ರು ಕೇಳಿದ ರೀತಿ 9 ದಿನಗಳ ಕಾಲ ಕೊಟ್ಬಿಡ್ತಾರಾ, ಅಥವಾ ಮತ್ತೆ ಒಂದು 6 ದಿನ ಕೊಡ್ಬೋದಾ, ಅಥವಾ ಮತ್ತೆ ಒಂದು 3 ದಿನ ಕೊಡಬಹುದಾ? ಸೊ ಅದಕ್ಕೇನು ಕ್ಲಾರಿಟಿ ಸಿಕ್ಕಿಲ್ಲ. ಅದಕ್ಕೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಲಾರಿಟಿ ಸಿಗತ್ತೆ. ಈಗಲೇ ಗೊತ್ತಾಗುತ್ತೆ ಎಷ್ಟು ದಿನ ಕಸ್ಟಡಿಗೆ ಅಂತ ಹೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.